ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ವಿ. ನಮ್ಮ ಚಿಕ್ಕದ ಫ್ಯಾಮಿಲಿದು ಒಂದು ಪೂಜೆ ಇತ್ತು. ಸೊ ಮನೆ ದೇವ್ರ ಪೂಜೆ, ಅಲ್ಲಿಗೆ ಹೊರಡ್ತಾ ಇದ್ವಿ. ಸೊ ರೆಡಿ ಆಗ್ತಾ ಇದೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ವ್ಲಾಗ್ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ನೋಡೋಣ. ಎಲ್ಲಾದರೂ ಹೊರಗಡೆ ಹೊರಟಾಗ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದಿದೆಯಲ್ಲ, ತುಂಬಾ ಕಷ್ಟ. ಹಾಗೆ ನಮ್ಮನೆಯವರು ಕೂಡ ಅಪ್ಪಂಗೆಲ್ಲ ತಿಂಡಿ ತಿನ್ನಿಸಿ, ಸೊ ಅವರು ಕೂಡ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ನಾನು ಕೂಡ ಅಷ್ಟೇ, ಹಿಂದಿನ ದಿನವೇ ಮನೆಯೆಲ್ಲನೂ ಸಂಜೆ ಈವ್ನಿಂಗ್ ಹೊರಿಸ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ಹಾಲು ಕರೆದು ಬಾಗಿಲು ತೊಳೆದು ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ದೀಪ ಹಚ್ಚೋದ್ರೊಳಗೆ ಇಷ್ಟೊತ್ತು ಆಯಿತು. ಸೊ ಮನೆ ಬಿಟ್ಟಾಗಲೇ ಲೇಟಾಗಿತ್ತು. ಸೊ ನಾನು ಲಾಸ್ಟ್ ಟೈಮು ಮನೆ ದೇವ್ರದ್ದು ಒಂದು ಉತ್ಸವ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಆ ಟೈಮ್ನಲ್ಲಿ ನಂದು ತಿಂಗ್ಳು ಡೇಟ್ ಆಗಿದ್ದರಿಂದ ನಾನು ಹೋಗಿರಲಿಲ್ಲ. ಮಗ ಮತ್ತು ಮನೆಯವರು ಇಬ್ಬರೇ ಹೋಗಿದ್ರು ದೇವಸ್ಥಾನಕ್ಕೆ. ಸೊ ನಾನು ಹೋಗಬೇಕು ಅನ್ನೋದಿತ್ತು. ಹೇಗಿದ್ದರೂ ಹೀಗೆ ರಿಲೇಟಿವ್ದು ಒಂದು ಪೂಜೆ ಇದೆ ಅಲ್ವಾ. ಸೊ ಆ ಟೈಮ್ನಲ್ಲೇ ಹೋಗ್ಬಿಟ್ಟು ಬಂದುಬಿಡೋಣ, ಎಲ್ಲ ದೇವಸ್ಥಾನನೂ ಕೂಡ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಎಲ್ಲ ದೇವ್ರುಗಳಿಗೂ ಕೂಡ ಹಣ್ಣುಕಾಯಿ ಎಲ್ಲ ತೊಗೊಂಡು, ಸೊ ನಾವು ದೇವಸ್ಥಾನ ರೀಚ್ ಆಗೋದ್ರೊಳಗೆ ಲೇಟಾಗಿತ್ತು. ಅವ್ರದ್ದು ಪೂಜೆ ಎಲ್ಲ ಮುಗ್ದಿತ್ತು ಅಷ್ಟರಲ್ಲಿ. ಸೊ ಅಲ್ಲೆಲ್ಲೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಅವರು ತಿಂಡಿಗೆ ಬರೋದಕ್ಕೆ ಹೇಳಿದರು. ತಿಂಡಿನ ಅಲ್ಲೇ ತಿಂದ್ವಿ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಅಚ್ಚಲ ಪರಮೇಶ್ವರಿ ಅಂತ ಹೇಳಿಬಿಟ್ಟು. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮಾಯಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಈ ಮೂರು ಕೂಡ ಮನೆ ದೇವರೇನೆ, ಮೂರು ಕೂಡ ಕವರ್ ಮಾಡಿ ಇವಾಗ ಹೋಗ್ತಾ ಇದ್ವಿ. ಈಗ ಬಂದು ಸೊ ಇವತ್ತು ಅಕ್ಷಯ ತೃತೀಯ ಅಲ್ವಾ, ಬಸವನ ಜಯಂತಿ. ಸೊ ಇವತ್ತೇನಾದರೂ ಸಿಂಪಲಾಗಿ ತೊಗೋತೀರಿ. ಯಪ್ಪ ಒಡವೆ ರೇಟ್ ಎಷ್ಟಾಗಿದೆ ಅಂತ ಆದರೆ ಏನೂ ಕೂಡ ತೊಗೊಳೋದಕ್ಕೆ ಆಗಲ್ಲ. ಹಾಗೆ ತೊಗೋಬೇಕು ಅಂತಲೇ ಇದ್ದೆ, 1 ಇಯರಿಂಗ್ ಏನಾದ್ರು ತೊಗೊಳ್ಳೋಣ ಅಂತ. ಅಷ್ಟರಲ್ಲಿ ಸೊ ಮನೆದು ಕೊಟ್ಟಿಗೆ ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಬೇಡ, ಮಧ್ಯ ಯಾವಾಗಲಾದ್ರು ತೊಗೊಂಡ್ರಾಯ್ತು ಅಂತ ಹೇಳಿ ಮೂಗುತಿ ಮತ್ತು ಕಾಲುಂಗ್ರ ತೊಗೊಂಡೆ. ಹೋದ ಸರಿ ಅಮ್ಮನ ಮನೇಲಿದ್ದಾಗ ಎಲ್ಲರೂ ಕೂಡ ಮೂಗುತಿ ತೊಗೊಂಡಿದ್ವಿ. ಸೊ ಈ ಸರಿನೂ ಕೂಡ ಕಾಲುಂಗ್ರ ಒಂದು ಆ್ಯಡ್ ಮಾಡಿಕೊಂಡೆ. ನಂಗೆ ಅದೇನೋ ಗೊತ್ತಿಲ್ಲ, ಕಾಲುಂಗ್ರಗಳನ್ನ ಕಲೆಕ್ಷನ್ಸ್ ತೊಗೋತಾ ಇರೋದು ಅಂದರೆ ಹೊಸದಾಗಿ ಡಿಸೈನ್ನಾಗಿ ತೊಗೊತಾ ಇದ್ರೆ ನಂಗೆ ಒಂಥರ ಖುಷಿ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಕಾಲುಂಗ್ರ ಅಷ್ಟು ಲೈಕ್ ಆಗೋದಿಲ್ಲ, ಬಟ್ ನನಗೆ ಸ್ವಲ್ಪ ಕಾಲುಂಗ್ರಗಳನ್ನ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಅಥವಾ ಯಾವಾಗಲಾದ್ರೂ ಈ ಥರ ಚಿನ್ನ ಬೆಳ್ಳಿ ಅಂಗಡಿಗಳಿಗೆ ಹೋದಾಗ ತೊಗೊಂಡ್ಬಿಡ್ತೀನಿ. ಸೊ ಆ ಥರ ಈ ಸರಿನೂ ತೊಗೊಂಡು ಬಂದೆ. ಈವ್ನಿಂಗ್ ಅದನ್ನು ಇಟ್ಟು ಪೂಜೆ ಮಾಡೋದ್ರಾಯ್ತು ಅಂತ ಹೇಳಿ ಅದನ್ನು ತೋರಿಸೋಣ ಅಂತ ಇದ್ದೆ. ಅಲ್ಲಿಂದ ಬಂದು ನಾನು ಅಡುಗೆ ಮಾಡೋದಿತ್ತು, ಲೇಟ್ ಆಗಿಬಿಟ್ಟಿತ್ತು. ಅಲ್ಲೇ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ 1 ಗಂಟೆ ಆಗಿತ್ತು. ಇನ್ನು ಒಬ್ಬರು ಅಣ್ಣ ಇದ್ದರು, ಹಸುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅವರು ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಹೋಗಿದ್ವಿ. ಸೊ ಅವರು ನಾವು ಎಲ್ಲರೂ ಕೂಡ ಇದ್ವಿ. ನಾವು ಕೂಡ ಹೊರಗಡೆ ಏನೂ ಕೂಡ ತಿನ್ನಲಿಲ್ಲ, ಹಾಗೆ ಮನೆಗೆ ಬಂದ್ವಿ. ಇವಾಗ ಬರ್ತಾ ಹಾಗೆ ಸೊಪ್ಪು ತೊಗೊಂಡು ಬಂದಿದ್ದೆ, ದಂಟಿನ ಸೊಪ್ಪು. ಇವತ್ತು ಮಶಪ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅದೇ ರೀತಿ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ದೆ. ಅದ್ರ ಗಡಿಬಿಡಿನಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಕಾಲುಂಗ್ರ ಮತ್ತು ಮೂಗುತಿನ ನಾನು ಈವ್ನಿಂಗ್ ಪೂಜೆ ಮಾಡಿಬಿಟ್ಟು ಅವತ್ತೇ ಹಾಕ್ಕೊಂಡ್ಬಿಟ್ಟೆ. ಸೊ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅವತ್ತೇ ಹಾಕ್ಕೊಂಡೆ. ಮೂಗಿಗೂ ಹಾಕ್ಕೊಂಡೆ, ಹಾಗೆ ಕಾಲಿಗೂ ಕೂಡ ಹಾಕ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟ್ ಯಾವಾಗಲಾದ್ರು ಅದೆಲ್ಲ ಸಿಂಪಲಾಗಿ ತೊಗೊಂಡಿದ್ದಲ್ವ, ಇನ್ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಲಾದರೂ. ಸೊ ಇನ್ನು ನಾನು 1-2-3 ಡೇಸ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಕಾಯಿ ಕೆಡಗೋದಕ್ಕೆ ಅಂತ ಲೇಬರೆಲ್ಲ ಬಂದಿದ್ದರು. ಹಾಗೆ ಆಲ್ಮೋಸ್ಟ್ ನಮ್ಮದು ಕೊಟ್ಟಿಗೆ ಕೆಲಸ ಒಂದು ಸ್ವಲ್ಪ ಆಗಿದೆ. ಸೊ ಈ ಥರ ಕೆಲಸದವರು ಅಂತೂ ಡೈಲಿ ಬರ್ತಾನೆ ಇದ್ದಾರೆ. ಅವರಿಗೆ ಅಡುಗೆ ತಿಂಡಿ ಅದು ಇದು ಅಂತ ಮಾಡ್ತಾನೇ ಇದ್ದೀನಿ. ಸೊ ಹಾಗೆ ಮನೆ ಕೆಲಸ ಎಲ್ಲ ಕೂಡ ತುಂಬಾ ಟಫ್ ಆಗೋಗ್ಬಿಟ್ಟಿದೆ ನನಗಂತೂ. ಬೆಳಗ್ಗೆ ಎದ್ದು ನೆಮ್ಮದಿಯಾಗಿ ಬರೀ ಮನೆ ಕೆಲಸ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಚೋದಕ್ಕೆ ಆಗ್ತಾಯಿಲ್ಲ. ಲೇಬರ್ಗಳಂತೂ ಇದ್ದೇ ಇರ್ತಾರೆ, ಒಬ್ಬರಲ್ಲ ಇಬ್ಬರು ಅಂತ. ಸೊ ಅವ್ರದ್ದೆಲ್ಲ ಕಂಪ್ಲೀಟ್ ಮಾಡೋದ್ರೊಳಗೆ ನಾನು ಈವ್ನಿಂಗೇ ಆಲ್ಮೋಸ್ಟ್ ದೇವ್ರ ದೀಪ ಹಚ್ಚುತ್ತಾ ಇರೋದು. ಬೆಳಗ್ಗೆ ಹೊತ್ತು ಹಚ್ಚೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ ಇವಾಗ ಸದ್ಯಕ್ಕೆ. ಇನ್ನೂ ಕೂಡ ಕೆಳಗಡೆ ಬೆಡ್ ಆಗಬೇಕು, ಇನ್ನು ಸುತ್ತ ಮೆಸ್ ಹಾಕಿಸ್ಬೇಕು.
ತುಂಬ ಕೆಲಸ ಇದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳೇ ಜಾಸ್ತಿ ಇದೆ. ಬೆಡ್ ಒಂದು ಹಾಕಿ ಮುಗಿಸ್ಬಿಟ್ರೆ ಅವರು 20 ಡೇಸು ಅಥವಾ 1 ತಿಂಗಳವರೆಗೂ ನೀವು ಕ್ಯೂರಿಂಗ್ ಮಾಡಿಕೊಂಡು ಆಮೇಲೆ ಹಸುಗಳನ್ನ ಕಟ್ಟಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಆದರೆ ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಒಳ್ಳೇದಲ್ವಾ. ಅದು ಅಲ್ಲದೆ ಹಸುಗಳು ಸ್ವಲ್ಪ ತುಂಡಾಡಿ ಎಲ್ಲ ಇದಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು, ಸೊ ಈಗ ಏನಿಲ್ಲ ಅಂದರೂ ಮೇ ತಿಂಗಳು ಆಗ್ತಾ ಬಂತಿದೆ, ಅಂದರೆ ಅಲ್ಲೇ 2 ವಾರಗಳ ಕಳೀತಾ ಇದೆ. ಸೊ ಅವ್ರಿನ್ನೂ ಬೆಡ್ ಹಾಕಿಲ್ಲ. ಅವತ್ತು ಬರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ನೋಡಬೇಕು ಯಾವತ್ತು ಬಂದು ಬೆಡ್ ಕಂಪ್ಲೀಟ್ ಮಾಡ್ತಾರೆ ಅಂತ. ಹಾಗೆ ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡಿದ್ದೆ. ಬೆಳಗ್ಗೆನೇ ಎಲ್ಲ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಿದೆ. ಇವತ್ತು ಕೂಡ ಅವರು ಗಿಲ್ಲವೆಲ್ಲ ಮಾಡ್ತಾ ಇದ್ದಾರೆ. ಗಾರಿಯವ್ರು ಕೂಡ ಬಂದಿದ್ದಾರೆ, ಒಂದು 3 ಜನ ಲೇಬರ್ ಇದ್ದಾರೆ. ಸೊ ಬೆಳಗ್ಗೆನೇ ಎದ್ದು ಇವತ್ತು ಆಲ್ಮೋಸ್ಟ್ ತಿಂಡಿ ಅಡುಗೆ ಎಲ್ಲ ಒಂದೇ ಸೈಡ್ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುದ್ದೆ ಒಂದು ಮಾಡಬೇಕಿತ್ತು. ಅಷ್ಟರಲ್ಲಿ ನಂದು ಪ್ರೀಮಿಯಂ ಕ್ವಾಲಿಟಿದು ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ. ಸೊ ಅದ್ರದ್ದು ಬ್ಲೌಸು ಸ್ಟಿಚ್ಚಿಂಗೇ ಮಾಡ್ಕೊಂಡಿರಲಿಲ್ಲ. ಎಲ್ಲನೂ ಕೂಡ ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳೋದು ಏನು ಇರುತ್ತೆ ಅಂತ ಹೇಳಿಬಿಟ್ಟು ಬೇಡ ಅನ್ನಿಸ್ತು. ಅದಕ್ಕೆ ಇದು ಹೇಗಿದ್ರು ಬಾರ್ಡರ್ ಎಲ್ಲ ಚೆನ್ನಾಗಿತ್ತು. ಸೊ ಅದನ್ನೇ ಸ್ವಲ್ಪ ಡಿಸೈನಾಗಿ ಮಾಡಿಕೊಂಡು ಹೊಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಹೊಲ್ಕೊತಾ ಇದ್ದೆ. ಸೊ ಅದೇ ಯಾವ ಥರ ಡಿಸೈನಾಗಿ ಹೊಲ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ತಲೆನೋವು ಆಗಿಬಿಡುತ್ತೆ. ಸೊ ಈ ರೀತಿ ಹೊಲ್ಕೊತಾ ಇದ್ದೀನಿ. ಹೊಲ್ದಾದ್ಮೇಲೆ ಯಾವ ರೀತಿ ಹೊಲ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಇವತ್ತು ಇಷ್ಟ ಆಯಿತು ಕತೆ. ಸೊ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ. ಸೊ ಸದ್ಯಕ್ಕೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಅದನ್ನು ಇನ್ನು ಹುಕ್ಕೊಂದು ಹಾಕಬೇಕು. ಹಾಗೆ ಬಾರ್ಡರ್ ಎಲ್ಲ ಕೊಟ್ಟಿರೋದ್ರಿಂದ ಸ್ವಲ್ಪ ಐರನ್ ಕೂಡ ಮಾಡಬೇಕು. ಸೊ ಅದು ಬಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಆರೆಂಜ್ ವಿತ್ ಬ್ಲೂ ಕಾಂಬಿನೇಷನಲ್ಲಿ ತುಂಬ ಅಂದರೆ ತುಂಬಾ ಹುಡುಕ್ತಾ ಇದೆ ನಾನು ಇದೇ ಕಾಂಬಿನೇಷನಲ್ಲಿ. ಸದ್ಯಕ್ಕೆ ಸ್ಯಾರಿ ಇವಾಗಲೇ ತೋರಿಸೋದಿಲ್ಲ, ಯಾವಾಗಲಾದ್ರೂ ಮುಂದೆ ತೋರಿಸ್ತೀನಿ. ಅದು ಪ್ರೀಮಿಯಂ ಕ್ವಾಲಿಟಿಲಿ ತೊಗೊಂಡಿದ್ದು. ಸೊ 4000 ಎಷ್ಟು ಆಯಿತು ಅನಿಸುತ್ತೆ, 4200 ಏನೋ ಆಯಿತು. ಸೊ ಪ್ಯೂರ್ ಕ್ರೇಪ್ನ ಇನ್ನೊಂದು 4000 ಹಾಕಿದ್ರೆ ತೊಗೋಬೋದಿತ್ತು. ಬಟ್ ಸ್ಪೆಷಲ್ ಯಾವುದಾದ್ರೂ ಫೆಸ್ಟಿವಲ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸದ್ಯಕ್ಕೆ ಪ್ರೀಮಿಯಂ ಕ್ವಾಲಿಟಿನೂ ಕೂಡ ಸೇಮ್ ಹಾಗೆ ಬರುತ್ತೆ. ಫುಲ್ ಚೆಕ್ಸ್ ಹಂಗೆ ಜರಿ ವಿವಿಂಗ್ ಬಂದಿದೆ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಆ ಕಾಂಬಿನೇಷನಲ್ಲಿ ಬೇಕು ಅಂತ ಹೇಳಿ ತೊಗೊಂಡಿದ್ದಷ್ಟೇ. ಸೊ ಓಕೆ, ಇವಾಗ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಯಿತು. ಕೊಡ್ಕೆದೆಲ್ಲ ಏನು ಕಟ್ತಾ ಇದ್ವಿ ಅದು ಇವತ್ತು ಕೂಡ ಲೇಬರ್ ಬರ್ತಾರೆ. ಅವರು ಸ್ವಲ್ಪನೇ ಫುಲ್ಲು ಒಂದು ದಿನ ಎಲ್ಲ ಮಾಡ್ತಾರೆ, ಸ್ವಲ್ಪನೇ ಮಾಡ್ತಾರೆ. ನನಗಂತೂ ಸಾಕಾಗ್ತಾ ಇದೆ. ಡೈಲಿ ಅವ್ರಿಗೆ ಅಡುಗೆ, ತಿಂಡಿ, ಕಾಫಿ, ಟೀ ಎಲ್ಲನೂ ಕೂಡ ಕೊಟ್ಕೊಂಡು ಕೂತ್ಕೋಬೇಕು. ಸೊ ಅವ್ರಿಗಂತೂ ಗಾರಿಯವರು ಅಂದರೆ ನಿಮಗೆ ಗೊತ್ತಿರುತ್ತೆ, ಜಾಸ್ತಿ ಟೀನೇ ಕೇಳ್ತಾ ಇರ್ತಾರೆ. ಸೊ ಅಲ್ಲಿ ಕೆಲಸ ಏನೇ ಮಾಡ್ತಿದ್ರು ಬಿಟ್ಬಿಟ್ಟು ಬಂದು ಅವ್ರಿಗೆ ಟೀ ಮಾಡಿಕೊಡ್ಬೇಕು ಹಾಗೆ. ಸೊ ಅಷ್ಟೆಲ್ಲ ಕೆಲಸಗಳಿದ್ದಿದ್ದರಿಂದ ನಾನು ಕಂಪ್ಲೀಟಾಗಿ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ದಯವಿಟ್ಟು ಯಾರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಮುಂಚಿತವಾಗ್ಲೂ ಕೂಡ ಹೇಳಿದೆ, ಈ ಥರ ತುಂಬಾ ಕೆಲಸಗಳಿದ್ದಾಗ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ. ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಕೆಲಸನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ವಿಡಿಯೋ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋದಾಗ ಟೈಮ್ ಜಾಸ್ತಿ ಬೇಕಾಗುತ್ತೆ ನನಗೆ. ಸೊ ಅದನ್ನು ಟ್ರೈಪಾಡ್ಗೆ ಹಾಕಿ ಮೊಬೈಲ್ನ, ಸೊ ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇಟ್ಟು ಆಮೇಲೆ ಮತ್ತೆ ಅದನ್ನು ಸ್ಟಾಪ್ ಮಾಡಿಕೊಂಡು ಈ ರೀತಿ ಏನಿಲ್ಲ ಅಂದರೂ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮೊದಲು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ. ಬಿಕಾಸ್ ನಾನು ವಾರದ ದಿನ ಬೆಳಗ್ಗೆ ಹೊತ್ತು ದೀಪ ಹಚ್ಚತಾನೇ ಇಲ್ಲ, ಯಾವಾಗಲೂ ಅಪರೂಪ. ಯಾಕಂದರೆ ಬೆಳಗ್ಗೆ 5:15 ಎದ್ದರೆ ಹಾಲು ಕರಿಯೋದ್ರಿಂದ ಹಿಡಿದು ಬಾಗಿಲು ತೊಳೆಯೋದು, ಇನ್ನು ಮನೆ ಒರೆಸ್ಕೊಳ್ಳೋದು. ಹಿಂದಿನ ದಿನ ನಾನು ಇವಾಗ ಮಗಂಗೆ ರಜಾ ಇರೋದ್ರಿಂದ ಹಿಂದಿನ ದಿನನೇ ಮನೆ ಒರೆಸ್ಕೊತಾ ಇಲ್ಲ. ಸೊ ಬೆಳಗ್ಗೆ ಎದ್ದು ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾ ಇದ್ದೀನಿ. ಹಾಗೆ ನೆನ್ನೆನೂ ಸ್ವಲ್ಪ ಕೊಬ್ಬರಿಗಳಿತ್ತು, ಅದನ್ನೆಲ್ಲನೂ ಕೂಡ ಹೊಡೆಯೋದು. ಮತ್ತು ಅಲ್ಲಿ ನೆಂಟರುಗಳು ಬೇರೆ ಬಂದರು. ಸೊ ಅದೇ ಟೈಮಲ್ಲಿ ನನಗಂತೂ ಸಿಕ್ಕಾಪಟ್ಟೆ ರಿಸ್ಕ್ ಆಗ್ತಾಯಿದೆ. ಈ ರಜದ ಟೈಮಲ್ಲೂ ಕೂಡ ಫ್ರೀಯಾಗಿ ಇರೋದಕ್ಕೆ ಇಲ್ಲ. ಸೊ ಪಾಪ ನನ್ನ ಮಗುನೂ ಕೂಡ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಆಗ್ತಾಯಿಲ್ಲ. ಅವನು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸೊ ಹೋಗು ಅಂತ ಎಷ್ಟು ಹೇಳಿದ್ರು ಅವನು ಹೋಗೋಕ್ಕೆ ರೆಡಿ ಇಲ್ಲ. ಈಗ ಸಣ್ಣ ಮಕ್ಳುಗಳಾದರೆ ಹತ್ತಿರ ಅಳ್ತಾರೆ, ಸ್ವಲ್ಪ ಹೊತ್ತು ಅಳ್ತಾರೆ ಅಷ್ಟೇ ಅಂತ ಬಿಟ್ಬಿಟ್ಟು ಬಂದುಬಿಡ್ಬೋದು. ಬಟ್ ದೊಡ್ಡ ಮಕ್ಳುಗಳನ್ನೆಲ್ಲ ಹಂಗೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅವನು ಕೂಡ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು. ಸೊ ನಮ್ಮ ಒಂದು ಕೆಲಸದ ಒತ್ತಡದ ಮಧ್ಯೆ ಮಕ್ಳುಗಳನ್ನ ಮರೆಯೋದು ಅಷ್ಟು ಒಳ್ಳೆಯದಲ್ಲ. ಅವನು ತುಂಬ ಹೋದ ತಿಂಗಳಿಂದನೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಕೊಟ್ಟಿಗೆ ಕೆಲಸ ಕೈ ಹಿಡ್ದಿರೋದ್ರಿಂದ ಸೊ ಅದು ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ರೆ
ಅದನ್ನು ನೋಡ್ಕೊಳ್ಳೋದಕ್ಕೆ ಲೇಬರ್ ಇದ್ದಾರೆ, ಹಸುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಲೇಬರ್ ಆರಾಮಾಗಿ ಸಿಕ್ಕಿದ್ದಾರೆ, ನಮಗೆ ಏನು ತೊಂದರೆ ಇಲ್ಲ. ಬಟ್ ನಮ್ಮ ಮಾವಂದೇ ಸ್ವಲ್ಪ ತೊಂದರೆ ನಮಗೆ, ಅವ್ರಿಗೆ ಊಟ ಮಾಡಿಸಿ ಅಂತ ಬೇರೆಯವ್ರನ್ನ ಕರೆಯೋದಕ್ಕಾಗಲ್ಲ. ಸೊ ಹಾಗಾಗಿ ನೋಡೋಣ, ಅದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಒನ್ ಡೇ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಸದ್ಯಕ್ಕೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ವೀಡಿಯೋನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನೋಡೋಣ ಯಾವ ರೀತಿ ಮುಂದೆ ವ್ಲಾಗ್ಗಳು ಬರ್ತಾ ಹೋಗುತ್ತೆ. ಅಟ್ಲೀಸ್ಟ್ ಶಾರ್ಟ್ ವಿಡಿಯೋನಾದರೂ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಜಾಸ್ತಿ ಲಾಂಗ್ ವೀಡಿಯೋಸ್ಗಳಿಗೆ ಏನಿಲ್ಲ ಅಂದರೂ ಒಂದು 8-10 ನಿಮಿಷ ಮಾಡಿದ್ರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ನೋಡೋಣ ಯಾವ ಥರ ಆಗುತ್ತೆ ಆ ಥರ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಾನು ಆ್ಯಕ್ಟಿವಲ್ಲೇ ಇದ್ದೀನಿ, ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಈಗ ವಿಡಿಯೋ ಹಾಕ್ತಾ ಇರೋದು ತುಂಬ ಹಿಂದೆದು, ಆಲೇ 1 ವೀಕ್ ಆಗೋಯ್ತು. ಸೊ ಆ ವಿಡಿಯೋ ಮಾಡಿ ಬಸವ ಜಯಂತಿ ಟೈಮ್ನಲ್ಲಿ ಮಾಡಿದಂಥ ವಿಡಿಯೋಸು. ಸೊ ಬಸವ ಜಯಂತಿ ಹಾಗಾಲೇ ತುಂಬ ದಿನ 1 ವೀಕ್ ಆಯಿತು. ಸೊ ಹಾಗಾಗಿ ಇವಾಗ ಅದಕ್ಕೆ ಕಾಲ ಕೂಡ ಬಂದಿದೆ, ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಯಾರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆದಷ್ಟು ಶೇರ್ ಮಾಡಿ ನನ್ನ ವಿಡಿಯೋನ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.